ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಗ್ಗಲೀಪುರ ಗ್ರಾಮದಲ್ಲಿ ಕಗ್ಗಲೀಪುರ ಕಾಲೋನಿ ಶ್ರೀನಿಧಿ ಲೇಔಟ್ನಲ್ಲಿ ಮಾನ್ಯ ಶಾಸಕರಾದ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿಗೂ ಅಧಿಕ ಅನುದಾನದ ಕಾಮಗಾರಿಗಳ ಶಂಕುಸ್ಥಾಪನೆ ಪೂಜಾ ಕಾರ್ಯಕ್ರಮವು ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಕಾಮಗಾರಿ ಪೂಜೆಯ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮಕ್ಕೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಕಗ್ಗಲೀಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಎಸ್ ಫರ್ವೇಜ್ ರವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶೋಭಾ ಎನ್ಕೆಎಸ್ ಟಿವಿ4 ನ್ಯೂಸ್ ಬೆಂಗಳೂರು. ನಡೀತಾ ಇದೆ ಉದಿಪಾಳ್ಯ ಮತ್ತು ಇದೆಲ್ಲ. ಇನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು 5 ಕೋಟಿ ರೂಪಾಯಿ ವರ್ಕ್ ನಡೀತಾ ಇದೆ. ಸುಮಾರು ಅನುದಾನ ಬರ್ತಾ ಇದೆ, ಕೆಲಸ ಮಾಡ್ತಾ ಇದ್ದೀವಿ. ಈ ನೆಕ್ಸ್ಟು ಯಾವ್ಯಾವ SC ಕಾಲೋನಿಗಳಿರ್ಬೋದು, SC ಬಡಾವಣೆಗಳಿರ್ಬೋದು, ಅಲ್ಲಿ ಏನೇನು ರೋಡ್ಸ್ ಇದೆ, ಏನೇನು ಮಾಡಬೇಕು ಅನ್ನೋದು ಡೀಟೇಲ್ಸ್ ತೊಗೊಂಡಿದ್ದಾರೆ. ಇನ್ನೂ ಒಂದು 2-3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಂತ ಬರೀ ಚರ್ಚೆ ನಡೀತಾ ಇದೆ. ಅದೆಲ್ಲ ದೊಡ್ಡವ್ರಿಗೆ ಸೇರಿದ್ದು. ಯಾರಾದರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಇದ್ದರು ಅಂದರೆ ನಾವು ಜೊತೇಲಿ ಇದ್ದೀವಿ. ಯಾರಾದರೂ CM ಏನಿಲ್ಲ, ಯಾರಾದರೂ ಅದೇನೆ, ನಮಗೇನಿಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಇರಲಿ, ನಾವು ಜೊತೇಲಿ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಐತಾ ಅಷ್ಟು ಸಾಕು ನಮಗೆ. ಅಲ್ಲಿ ಯಾರು ಅನ್ನೋದು ಮುಖ್ಯ ಅಲ್ಲ. ಅದೆಲ್ಲ ಸರ್ ಗುರುತಿಸಿ ಎಸ್.ಟಿ. ಸೋಮಶೇಖರ್ ಅವರೇ ನಮಗೆ ಅವ್ರ ಜೊತೆ ನಾವು ಇದೀವಿ ಒಂದು 20 ವರ್ಷದಿಂದ. ಇವತ್ತೆಲ್ಲ ಗುರುತಿಸಿ ನಮಗೇನೋ ಸ್ಥಾನಮಾನ ಬರ್ಬೋದು, ನಿರೀಕ್ಷೆಯಲ್ಲಿದ್ದೀವಿ. ಥ್ಯಾಂಕ್ ಯು.